ಅವ್ರದ್ದು ಕೂಡ ತುಲಾ ರಾಶಿ. ಆಯಿತಾ, ದೇವರ ಅನುಕೂಲ ಅವ್ರ ಮೇಲೆ ಚೆನ್ನಾಗಿದೆ. ಹೋದ ವರ್ಷವೂ ಇದೆ, ಈ ವರ್ಷವೂ ಇದೆ. ಈ ವರ್ಷವೂ ಗೆಲ್ಲುವ ಸಾಧ್ಯತೆ ಅವರಿಗೆ ಇನ್ನೂ ಒಂದು 10% ಜಾಸ್ತಿ ಇದೆ ಹೋದ ವರ್ಷಕ್ಕಿಂತ. ಆಯಿತಾ, ಅವ್ರ ಪರಿಶ್ರಮ, ವ್ಯವಹಾರ ಹಿಂದಿಟ್ಟು ಪರಿಶ್ರಮ ಮುಂದಿಟ್ಟು ಆಡಿದ್ರು ಗೆದ್ದರು. ಅದನ್ನೇ ಕಂಟಿನ್ಯೂ ಮಾಡಬೇಕು ಅವರು. ವ್ಯವಹಾರ ಹಿಂದೆ ಇಟ್ಟು ಪರಿಶ್ರಮ ಜಾಸ್ತಿ ಹಾಕಿದ್ರೆ ಮತ್ತೆ ಕಪ್ ನಮ್ಮದೇ. ಮತ್ತೊಬ್ಬೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ಹೌದು. ಸರಿ ಗುರೂಜಿ, 2026ರಲ್ಲಿ ಅಂದುಕೊಳ್ಳದೆ ಇರುವಂಥ ಏನಾದರೂ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆಯಾ ಅಂತ? ಅಂದರೆ ವೆರಿ ಅನ್ಎಕ್ಸ್ಪೆಕ್ಟೆಡ್. ನೋಡಿ, ಈ ಶನಿಯ ಒಂದು ನಕ್ಷತ್ರ ಬದಲಾವಣೆಯಿಂದ ವೃಷಭ ರಾಶಿಗೆ ದೃಷ್ಟಿಯು ಬದಲಾಗ್ತದೆ ಮಧ್ಯದ ವರ್ಷದಲ್ಲಿ. ಆಯಿತಾ, ಇಂಥ ಸಂದರ್ಭದಲ್ಲಿ ಒಂದು ಬಲಿಷ್ಠ ನಾಯಕನ ಹತ್ಯೆಗೆ ಸಂಚು, ಅದರಿಂದ ಏನು ಶಾಂತಿಯನ್ನು, ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಅಪಾಯ ಒಂದು ಈ ವರ್ಷದ ಮಧ್ಯದಲ್ಲಿ ಇದ್ದೇ ಇದೆ. ಆ ಸಮಯಕ್ಕೆ ಯಾವ ರೀತಿಯ ನಾಯಕರು ಅಂತಂದರೆ ಪೌರಾತ್ಯ ನಾಯಕರು ಅಂತಲೇ ಹೇಳಬೇಕು. ಅಂದರೆ ಪೂರ್ವದ ಚೈನಾ ಪಶ್ಚಿಮ ತೀರದಿಂದ ಭಾರತ, ಪಾಕಿಸ್ತಾನ, ಈ ಪೂರ್ವ ದೇಶಗಳು, ಆಯಿತಾ, ಅಪ್ ಟು ರಷ್ಯಾ, ಇದರ ಒಂದು ಅಪಾಯ ಇದ್ದೇ ಇರ್ತದೆ. ಯಾಕಂದರೆ ಅದು ಒಂದು ಮಾರಕ ದೃಷ್ಟಿ. ಅದು ವೃಷಭದ ಒಂದು ನಕ್ಷತ್ರ ಭೇದವೂ ಕೂಡ ಆಗ್ತಕ್ಕಂಥದ್ದು. ಅಲ್ಲಿ ಉಚ್ಚದಲ್ಲಿ ರವಿ ಬದಲಾವಣೆಯಾಗಿ ಅದನ್ನು ಎಂಥದ್ದು ಮೃಗಶಿರ ನಕ್ಷತ್ರಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಕಿರಣಗಳು. ಅದನ್ನು ಕುಜ ಮತ್ತು ನಕ್ಷತ್ರ ಮತ್ತು ರವಿಯ ದ್ರೇಕಾಣ ದೋಷಗಳು ಉಂಟಾಗ್ತಕ್ಕಂಥದ್ದು. ಅಲ್ಲಿಗೆ ಶನಿಯ ದೃಷ್ಟಿ, ಅಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಬಲಿಷ್ಠ ಮಧ್ಯವರ್ಷದಲ್ಲಿ. ಇಂಥ ಸಮಯದಲ್ಲಿ ಇಟ್ಸ್ ನಾಟ್ ಅಬೌಟ್ ಯುದ್ಧ, ಇಟ್ಸ್ ಅಬೌಟ್ ಮಾರಣ. ದೊಡ್ಡ ರಾಜಕೀಯ ವ್ಯಕ್ತಿಯನ್ನು ಮುಗಿಸ್ಬಿಡಬೇಕು ಅಂತಕ್ಕಂಥ ಒಂದು, ಈಗ ಆಲ್ರೆಡಿ ಅದರ ಮಸಲತ್ತು ನಡೀತಾ ಇರ್ತದೆ, ಇಲ್ಲ ಅಂತಲ್ಲ. ಇಟ್ಸ್ ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ರೈಟ್. ಆ ರೀತಿಯ ಅಪಾಯವು ಇದೆ. ಈ ಬಾರಿಯೂ ಕೂಡ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಅಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಒಬ್ಬರಿಬ್ಬರ ಮೇಲಲ್ಲ, ಅದು ಹಲವು ಏನೋ ದೊಡ್ಡ ನಾಯಕರ ಮೇಲೆ ಆ ಒಂದು ದೋಷಗಳು ಇರ್ತದೆ. ಅದು ಸಾಧ್ಯತೆ ಉಂಟು ಈ ವರ್ಷ. ಎಷ್ಟು ಹುಷಾರಾಗಿದ್ರೂ ಸಾಲದು. ನಿಜ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗಿದೆ, ಅದನ್ನು ಮರೆಯೋದಕ್ಕಾಗಲ್ಲ. ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಬದಲಾವಣೆಗಳು, ಇಲ್ಲಿ BJPಯಲ್ಲೂ ಬದಲಾವಣೆ ಆಗುತ್ತೆ, ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅವ್ರ ಯೋಗ ಹೇಗಿದೆ? ಬದಲಾವಣೆ ಆಗ್ತಾರಾ, ಮುಂದುವರಿತಾರಾ ಅನ್ನೋ ಪ್ರಶ್ನೆ. ನನಗೆ ನೆನಪಿರುವಂತೆ ಅವ್ರದ್ದು ಶ್ರವಣ ನಕ್ಷತ್ರವೋ ಮಕರ ರಾಶಿಯೋ ಏನೋ ಇರಬೇಕು. ಆ ಬದಲಾವಣೆ ಆಗುವ ಲಕ್ಷಣವೇ ಅದು. ಯಡಿಯೂರಪ್ಪನವರ ಸಮಯನೂ ಕೂಡ ನಾನು ಆಗಲೇ ವೃಶ್ಚಿಕ ರಾಶಿಯವ್ರದ್ದು ಭಾಳ ಎಕ್ಸ್ಟ್ರೀಮ್ ಇದೆ ಅಂತಂದು ಹೇಳಿದ್ದೀನಿ. ಅವ್ರಿಗೂ ಕೂಡ ಸಾಕಷ್ಟು ದೋಷಗಳು, ಪಿತ್ತ ಪ್ರಕೋಪಗಳು, ನರದೋಷಗಳೆಲ್ಲ ಉಲ್ಬಣ ಆಗ್ತಕ್ಕಂಥ ವರ್ಷ ಇದು. ಏನು ಏಜ್ ರಿಲೇಟೆಡ್. ಸೊ ಈ ರೀತಿಯ ಸಮಯ ಇರೋದರಿಂದ ಬದಲಾವಣೆ ಆಗುವ ಲಕ್ಷಣಗಳೇ. ಬದಲಾವಣೆ ಆದರೆ ಒಳ್ಳೆಯದು ಅಂತಂತ, ಆದರೆ ಅದು ಪಕ್ಷದ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು, ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ಅದು. ಖಂಡಿತ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದರೆ ನಾನು ಬೇರೆ ಥರ ಕೇಂದ್ರವನ್ನು ಚಿಂತನೆ ಮಾಡಬೇಕು, ರವಿಯನ್ನು ಚಿಂತನೆ ಮಾಡಬೇಕು, ಅವರ ದಶೆಯನ್ನು ಚಿಂತನೆ ಮಾಡಬೇಕು. ಈಗಿರ್ತಕ್ಕಂಥ CMನ ಚಿಂತನೆ ಅವರ ಅಧಿಕಾರದಲ್ಲಿ ಇದ್ದಿದ್ದರೆ. ಇದು ಪಕ್ಷದ ವಿಷಯ ಆದ್ದರಿಂದ ಬದಲಾವಣೆ ಆಗುವ ಸಾಧ್ಯತೆ
ಜಾಸ್ತಿ ಇದೆ. ಓಕೆ ಗುರೂಜಿ, ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ವಿ. ಮುಖ್ಯವಾಗಿ ನಮ್ಮ ಭವಿಷ್ಯ ಹೇಗಿರುತ್ತೆ 2026ರಲ್ಲಿ, ಯಾವುದ್ರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ಶುಭ ಆಗುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು ಗುರೂಜಿ. ಥ್ಯಾಂಕ್ ಯು. ಎಲ್ಲರಿಗೂ ಪುನಃ ಹೊಸ ವರ್ಷದ ಶುಭಾಶಯಗಳು, ಶುಭಕಾಮನೆಗಳು. ಅವ್ರದ್ದು ಕೂಡ ತುಲಾ ರಾಶಿ, ಆಯಿತಾ. ದೇವರ ಅನುಕೂಲ ಅವ್ರ ಮೇಲೆ ಚೆನ್ನಾಗಿದೆ. ಹೋದ ವರ್ಷವೂ ಇದೆ, ಈ ವರ್ಷವೂ ಇದೆ. ಈ ವರ್ಷವೂ ಗೆಲ್ಲುವ ಸಾಧ್ಯತೆ ಅವರಿಗೆ ಇನ್ನೂ ಒಂದು 10% ಜಾಸ್ತಿ ಇದೆ ಹೋದ ವರ್ಷಕ್ಕಿಂತ, ಆಯಿತಾ. ಅವ್ರ ಪರಿಶ್ರಮ, ಹೌದು, ವ್ಯವಹಾರ ಹಿಂದಿಟ್ಟು ಪರಿಶ್ರಮ ಮುಂದಿಟ್ಟು ಆಡಿದ್ರು ಗೆದ್ದರು. ಹಾಂ, ಅದನ್ನೇ ಕಂಟಿನ್ಯೂ ಮಾಡಬೇಕು ಅವರು. ವ್ಯವಹಾರ ಹಿಂದೆ ಇಟ್ಟು ಪರಿಶ್ರಮ ಜಾಸ್ತಿ ಹಾಕಿದ್ರೆ ಮತ್ತೆ ಕಪ್ ನಮ್ಮದೇ. ಮತ್ತೊಬ್ಬೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದೆ. ಹೌದು. ಸರಿ ಗುರೂಜಿ, 2026ರಲ್ಲಿ ಅಂದುಕೊಳ್ಳದೇ ಇರುವಂಥ ಏನಾದರೂ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆಯಾ ಅಂತ? ಅಂದರೆ ವೆರಿ ಅನ್ಎಕ್ಸ್ಪೆಕ್ಟೆಡ್. ನೋಡಿ, ಈ ಶನಿಯ ಒಂದು ನಕ್ಷತ್ರ ಬದಲಾವಣೆಯಿಂದ ವೃಷಭ ರಾಶಿಗೆ ದೃಷ್ಟಿಯು ಬದಲಾಗ್ತದೆ ಮಧ್ಯದ ವರ್ಷದಲ್ಲಿ, ಆಯಿತಾ. ಇಂಥ ಸಂದರ್ಭದಲ್ಲಿ ಒಂದು ಬಲಿಷ್ಠ ನಾಯಕನ ಹತ್ಯೆಗೆ ಸಂಚು, ಅದರಿಂದ ಏನು ಶಾಂತಿಯನ್ನು, ದೇಶಗಳ ಮಧ್ಯೆ ಇರತಕ್ಕಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಅಪಾಯ ಒಂದು ಈ ವರ್ಷದ ಮಧ್ಯದಲ್ಲಿ ಇದ್ದೇ ಇದೆ. ಆ ಸಮಯಕ್ಕೆ ಯಾವ ರೀತಿಯ ನಾಯಕರು ಅಂತಂದರೆ ಪೌರಾತ್ಯ ನಾಯಕರು ಅಂತಲೇ ಹೇಳಬೇಕು. ಅಂದರೆ ಪೂರ್ವದ ಚೈನಾ ಪಶ್ಚಿಮ ತೀರದಿಂದ ಭಾರತ, ಪಾಕಿಸ್ತಾನ, ಈ ಪೂರ್ವ ದೇಶಗಳು, ಆಯಿತಾ, ಅಪ್ ಟು ರಷ್ಯಾ, ಇದರ ಒಂದು ಅಪಾಯ ಇದ್ದೇ ಇರ್ತದೆ. ಯಾಕಂದರೆ ಅದು ಒಂದು ಮಾರಕ ದೃಷ್ಟಿ. ಅದು ವೃಷಭದ ಒಂದು ನಕ್ಷತ್ರ ಭೇದವೂ ಕೂಡ ಆಗ್ತಕ್ಕಂಥದ್ದು. ಅಲ್ಲಿ ಉಚ್ಚದಲ್ಲಿ ರವಿ ಬದಲಾವಣೆಯಾಗಿ ಅದನ್ನು ಎಂಥದ್ದು ಮೃಗಶಿರ ನಕ್ಷತ್ರಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು ಕಿರಣಗಳು. ಅದನ್ನು ಕುಜ ಮತ್ತು ನಕ್ಷತ್ರ ಮತ್ತು ರವಿಯ ದ್ರೇಕಾಣ ದೋಷಗಳು ಉಂಟಾಗ್ತಕ್ಕಂಥದ್ದು. ಅಲ್ಲಿಗೆ ಶನಿಯ ದೃಷ್ಟಿ, ಅಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಬಲಿಷ್ಠ ಮಧ್ಯವರ್ಷದಲ್ಲಿ. ಇಂಥ ಸಮಯದಲ್ಲಿ ಇಟ್ಸ್ ನಾಟ್ ಅಬೌಟ್ ಯುದ್ಧ, ಇಟ್ಸ್ ಅಬೌಟ್ ಮಾರಣ. ದೊಡ್ಡ ರಾಜಕೀಯ ವ್ಯಕ್ತಿಯನ್ನು ಮುಗಿಸ್ಬಿಡಬೇಕು ಅಂತಕ್ಕಂಥ ಒಂದು, ಈಗ ಆಲ್ರೆಡಿ ಅದರ ಮಸಲತ್ತು ನಡೀತಾ ಇರ್ತದೆ, ಇಲ್ಲ ಅಂತಲ್ಲ. ಇಟ್ಸ್ ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ರೈಟ್. ಆ ರೀತಿಯ ಅಪಾಯವು ಇದೆ. ಈ ಬಾರಿಯೂ ಕೂಡ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಹಾಂ, ಅಂಥದ್ದೇ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಒಬ್ಬರಿಬ್ಬರ ಮೇಲಲ್ಲ, ಅದು ಹಲವು ಏನೋ ದೊಡ್ಡ ನಾಯಕರ ಮೇಲೆ ಆ ಒಂದು ದೋಷಗಳು ಇರ್ತದೆ. ಅದು ಸಾಧ್ಯತೆ ಉಂಟು ಈ ವರ್ಷ. ಎಷ್ಟು ಹುಷಾರಾಗಿದ್ರೂ ಸಾಲದು. ನಿಜ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗಿದೆ, ಅದನ್ನು ಮರೆಯೋದಕ್ಕಾಗಲ್ಲ. ನಾವು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ, ಅಲ್ಲಿ ಬದಲಾವಣೆಗಳು, ಇಲ್ಲಿ BJPಯಲ್ಲೂ ಬದಲಾವಣೆ ಆಗುತ್ತೆ, ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅವ್ರ ಯೋಗ ಹೇಗಿದೆ? ಬದಲಾವಣೆ ಆಗ್ತಾರಾ, ಮುಂದುವರಿತಾರಾ ಅನ್ನೋ ಪ್ರಶ್ನೆ. ನನಗೆ ನೆನಪಿರುವಂತೆ ಅವ್ರದ್ದು ಶ್ರವಣ ನಕ್ಷತ್ರವೋ ಮಕರ ರಾಶಿಯೋ ಏನೋ ಇರಬೇಕು. ಆ ಬದಲಾವಣೆ ಆಗುವ ಲಕ್ಷಣವೇ ಅದು. ಯಡಿಯೂರಪ್ಪನವರ ಸಮಯನೂ ಕೂಡ ನಾನು ಆಗಲೇ ವೃಶ್ಚಿಕ ರಾಶಿಯವ್ರದ್ದು ಭಾಳ ಎಕ್ಸ್ಟ್ರೀಮ್ ಇದೆ ಅಂತಂತ ಹೇಳಿದ್ದೀನಿ. ಅವ್ರಿಗೂ ಕೂಡ ಸಾಕಷ್ಟು ದೋಷಗಳು, ಪಿತ್ತ ಪ್ರಕೋಪಗಳು, ನರದೋಷಗಳೆಲ್ಲ ಉಲ್ಬಣ ಆಗ್ತಕ್ಕಂಥ ವರ್ಷ ಇದು. ಏನು ಏಜ್ ರಿಲೇಟೆಡ್. ಸೊ ಈ ರೀತಿಯ ಸಮಯ ಇರೋದರಿಂದ ಬದಲಾವಣೆ ಆಗುವ ಲಕ್ಷಣಗಳೇ. ಬದಲಾವಣೆ ಆದರೆ ಒಳ್ಳೆಯದು ಅಂತಂತ. ಆದರೆ ಅದು
ಪಕ್ಷದ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು, ರಾಜ್ಯಕ್ಕೆ ಸಂಬಂಧಪಟ್ಟಿರೋದಲ್ಲ ಅದು. ಖಂಡಿತ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದರೆ ನಾನು ಬೇರೆ ಥರ ಕೇಂದ್ರವನ್ನು ಚಿಂತನೆ ಮಾಡಬೇಕು, ರವಿಯನ್ನು ಚಿಂತನೆ ಮಾಡಬೇಕು, ಅವರ ದಶೆಯನ್ನು ಚಿಂತನೆ ಮಾಡಬೇಕು. ಈಗಿರ್ತಕ್ಕಂಥ CMನ ಚಿಂತನೆ ಅವ್ರ ಅಧಿಕಾರದಲ್ಲಿ ಇದ್ದಿದ್ದರೆ. ಇದು ಪಕ್ಷದ ವಿಷಯ ಆದ್ದರಿಂದ ಬದಲಾವಣೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಓಕೆ ಗುರೂಜಿ, ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದ್ವಿ. ಮುಖ್ಯವಾಗಿ ನಮ್ಮ ಭವಿಷ್ಯ ಹೇಗಿರುತ್ತೆ 2026ರಲ್ಲಿ, ಯಾವುದ್ರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ಶುಭ ಆಗುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು ಗುರೂಜಿ. ಥ್ಯಾಂಕ್ ಯು. ಎಲ್ಲರಿಗೂ ಪುನಃ ಹೊಸ ವರ್ಷದ ಶುಭಾಶಯಗಳು, ಶುಭಕಾಮನೆಗಳು.